ನೀವೇನೇ ಹೇಳಿ ಮೊದಲು ಈ ಸೌಂಡನ್ನು ಕೇಳಿ ಹೇಗೆ ಮಾಡಿದ್ದೀನಿ ಅನ್ನೋದು ಮತ್ತೆ ಹೇಳ್ತೇನೆ ಆಯ್ತಾ. ನೋಡಿದ್ರ, ಕೇಳಿದ್ರ, ಗರಮ ಗರಂ ಚಕ್ಲಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಸೌಂಡ್ ಕೇಳಿ. ನಮ್ಮ ಮುನ್ನಿ ಅಂದರೆ ನಮ್ಮ ಬೆಕ್ಕು ಎಲ್ಲಿ ತಗೋತಿಲ್ಲ, ಈ ಸೌಂಡಿಗೆ ಓಡಿ ಓಡಿ ಬಂದಿದೆ. ಸೊ ಫ್ರೆಂಡ್ಸ್, ಚಕ್ಲಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿದ್ದೇನೆ. ಆ್ಯಂಡ್ ಒಂದು ಚೂರು ಎಣ್ಣೆ ಕೂಡ ನೋಡಿ, ಈಗ ಟಿಶ್ಯೂ ಪೇಪರ್ ಹಾಕಿದ್ದೆ, ಅದರ ಕೆಳಗೆ ಒಂದು ಡ್ರಾಪ್ ನೋಡಿ ಎಷ್ಟು ಎಣ್ಣೆ ಸಾಕಾಗಿದೆ ನೋಡಿ. ಒಂದಿಷ್ಟು ಚಕ್ಕಲಿ ಹಾಕಿಟ್ಟಿದ್ದೇನಲ್ಲ, ಒಂದು ಸ್ವಲ್ಪ ಕೂಡ ಎಣ್ಣೆ ಅದಕ್ಕೆ ಹತ್ತಿಲ್ಲ. ಅಂದರೆ ಎಣ್ಣೆ ಸ್ವಲ್ಪವೂ ಚಕ್ಕಲಿಗೆ ಅಂಟ್ಕೊಳ್ಳಿಲ್ಲ ಅಂತ, ಸ್ವಲ್ಪವೂ ಹೀರ್ಕೊಳ್ಳದೆ ಇರುವಂಥ ಚಕ್ಲಿ ಹೇಗೆ ಮಾಡಿದೆ ಏನು ಇತ್ತಂತ ಕೇವಲ ಅರ್ಧ ಗಂಟೆ ಒಳಗೆ ಚಕ್ಲಿ ಮಾಡಿ ಮುಗಿಸಿದೆ. ಸೊ ಇಷ್ಟು ಕ್ರಿಸ್ಪಿ ಆದ ಚಕ್ಕಲಿ ಸ್ವಲ್ಪವೂ ಎಣ್ಣೆ ಹೀರ್ಕೊಳ್ಳಿಲ್ಲ ಸ್ನೇಹಿತರೆ, ಗೊತ್ತಾಯ್ತಾ. ಸೊ ಫ್ರೆಂಡ್ಸ್, ಹೇಗೆ ಏನು ಮಾಡಿದೆ ಅಂತ ಎಲ್ಲವನ್ನ ಹೇಳ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಸೊ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ನೋಡಿ ಫ್ರೆಂಡ್ಸ್, ಚಕ್ಕುಲಿ ಬೇರೆ ಬೇರೆ ತರದಲ್ಲಿ ಮಾಡ್ತಾರೆ. ಬಟ್ ನಾ ಮಾಡಿದ್ದೆ ಹೇಗೆ, ಅಕ್ಕಿ ಹಿಟ್ಟಿನ ಚಕ್ಕುಲಿ, ಅಂದ್ರೆ ರೈಸ್ ಫ್ಲೋರ್. ನೀವು ಯಾವುದೇ ರೀತಿಯ ರೈಸ್ ಫ್ಲೋರ್ ತಗೋಬಹುದು. ಅಳತೆ ಅಂದ್ರೆ ನಾನು ಇಷ್ಟು ದೊಡ್ಡ ಬೌಲ್ ತಗೊಂಡಿದ್ದೀನಲ್ಲ, ಬೌಲಲ್ಲಿ 3 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಯಾವುದೇ ಅಕ್ಕಿ ಹಿಟ್ಟು ಆಗ್ಬೋದು, ಮನೆಯಿಂದ ಮಾಡಿಕೊಂಡದ್ದಿರ್ಬೋದು ಅಥವಾ ಹೊರಗಡೆಯಿಂದ. ನಾನಂತೂ ಅಜ್ಜೆ ಅಕ್ಕಿ ಹಿಟ್ಟು ಅಂತೇಳಿ, ಚೆನ್ನಾಗಿರುತ್ತೆ, ನೈಸ್ ಆಗಿರಬೇಕು ಅಕ್ಕಿ ಹಿಟ್ಟು. ಸೊ ಇದಕ್ಕೆ ಹುರಿಗಡಲೆ ಪುಡಿ ಒಂದು 3 ಬೌಲ್ ನಾನು ಇದು ಹಾಕಿದ್ದೆ. ಅರ್ಧದಷ್ಟು ಹುರಿಗಡಲೆ, ಅದರ ಕಾಲಿನಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಹುರಿದುಕೊಳ್ಬೇಕು, ಎರಡನ್ನು ಸರಿಯಾಗಿ ಸ್ವಲ್ಪ ಕೆಂಪಾಗುವ ಹಾಗೆ ಹುರ್ಕೊಳ್ಳೋಣ. ಯಾಕೆಂದ್ರೆ ಉದ್ದಿನ ಬೇಳೆ ಒಂದು ಹಾಕೋದು ಒಂದು ಕಲರ್ ಬರ್ಲಿಕ್ಕೆ ಅಂಡ್ ಕ್ರಿಸ್ಪಿ, ಇದು ಉರಿಗಡಲೆ ಹಾಕೋದು ಕ್ರಿಸ್ಪಿ ಆಗಿ ಬರ್ಲಿಕ್ಕೆ. ಸೊ ಇದಕ್ಕೆ ಏನೇನೆಲ್ಲ ಆಡ್ ಮಾಡ್ತೀನಿ ನೋಡಿ. 2 ಸ್ಪೂನ್ ನಾನು ಮೊದಲಿಗೆ ಉಪ್ಪನ್ನ ಹಾಕಿದೆ, ಪಿಂಕ್ ಸಾಲ್ಟ್ ಅನ್ನ ಹಾಕಿದೆ. ಅರ್ಧ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಅನ್ನ ಹಾಕಿದೆ. ಸೊ ಈಗ 2 ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅಳತೆ ಇದಕ್ಕೆಲ್ಲ ಸರಿಯಾಗಿರ್ಲಿ. ಸ್ವಲ್ಪ ಜೀರಿಗೆ ಅಂದ್ರೆ 1 ಸ್ಪೂನ್ ಜೀರಿಗೆಯನ್ನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಹಾಕ್ಬೇಕು. ಜೀರಿಗೆ ಯಾವತ್ತೂ ಬಳಸುವಾಗ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಮಾಡಿದ್ರೆ ಅದರ ಸ್ಮೆಲ್ ಬರುತ್ತೆ ಅಂತ, ಒಳ್ಳೆ ಸ್ಮೆಲ್ ಬರುತ್ತೆ. ಓಕೆನಾ. ಈಗ ಸೆಸಮ್ ಅಂದ್ರೆ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಆ ಚಕ್ಕಲಿ ಎಲ್ಲೆಲ್ಲಿ ಕಂಡ್ರೆ ಉಂಟಲ್ಲ, ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ, ಹಾಗೆ ಒಂದು ರುಚಿ ಕೊಡುತ್ತೆ. ಸೊ ಈಗ 2 ಹುರ್ಕೊಂಡಿದ್ದನ್ನ ನೈಸಾಗಿ ಫ್ಲೋರ್ ಮಾಡ್ಕೋಬೇಕು, ನೈಸಾಗಿ ಪುಡಿ ಮಾಡ್ಕೋಬೇಕು ಹುರಿಗಡ್ಲೆ ಮತ್ತು ಉದ್ದಿನ ಬೇಳೆಯನ್ನ. ಇದು ಕೂಡ ನೈಸ್ ಆಗಿರ್ಲಿ, ಅಂದ್ರೆ ತರಿ ತರಿ ಇದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಓಕೆನಾ. ಸೊ ನೈಸ್ ಆಗಿರ್ಲಿ ಹುರಿಗಡ್ಲೆ ಪುಡಿ. ಸೊ ಈಗೆಲ್ಲ ಫಸ್ಟಿಗೆ ನೀರು ಹಾಕುವ ಮೊದಲಿಗೆನೆ ಈಗೆಲ್ಲ ಹಾಕಿರೋ ಐಟಮ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಹುರಿಗಡ್ಲೆಯನ್ನು ಸಹ ಸೇರಿಸಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನೀರು ಹಾಕುವ ಮೊದಲೇ ಪುನಃ ಹೇಳ್ತಾ ಇದ್ದೇನೆ, ಅಂದ್ರೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ. ನೋಡಿ, ನಾನೀಗ ಎಲ್ಲವನ್ನ ಕಲಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಚಕ್ಕುಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ. ಮೊದಲಿಗೆ ಬಿಸಿ ನೀರು ಇಟ್ಟು ಅದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡೋದು ಉಂಟು. ಈಗ ನಾನು ಈ ತರನ್ನು ಕೂಡ ಮಾಡ್ತೇನೆ. ಸೊ ಈ ತರ ಮಾಡುವಾಗ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈಗ ಇದಕ್ಕೆ ಇಂಗನ್ನ ಹಾಕ್ತಾ ಇದ್ದೇನೆ. ಪುಡಿ ಇಂಗಿರ್ಲಿಲ್ಲ ನನ್ನ ಹತ್ರ, ಸೊ ಇಂಗಿನ ಪೇಸ್ಟ್ ಇತ್ತು. ಇಂಗಿನ ಪೇಸ್ಟ್ ಅನ್ನ ಒಂದು ಸ್ವಲ್ಪ ಹೊತ್ತು ಮೊದಲು ನೀರಲ್ಲಿ ನೆನೆಸಿಟ್ಟು ಈಗ ಆ ನೀರನ್ನ ಹಾಕ್ತಾ ಇದ್ದೇನೆ. ಕಾಳಿದ್ರೆ ಇಂಗಿನ ಕಾಳನ್ನ ಹಾಕ್ಬೇಡಿ, ಮತ್ತೆ ಅಲ್ಲಲ್ಲಿ ಸಿಗುತ್ತೆ. ಸೊ ಅದನ್ನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಮತ್ತೆ ಹಾಕ್ಬೇಕು. ಸೊ ಈಗ ಕೂಡ ಬಿಸಿ ಬಿಸಿ ನೀರಿರ್ಲಿ, ನಿಮ್ಗೆ ಕೈಯ ಹದಕ್ಕೆ ಸರಿಯಾಗುವ ಹಾಗೆ. ಅಂದ್ರೆ ತುಂಬಾ ಕೋಲ್ಡ್ ನೀರಂತೂ ಖಂಡಿತ ಹಾಕಿ ಕಲಿಸ್ಬೇಡಿ, ಚಕ್ಲಿ ಒಳ್ಳೇದು ಬರಲ್ಲ. ಬಿಸಿ ನೀರನ್ನ ಹಾಕುವಾಗ ಕೂಡ ಅಷ್ಟೇ, ಅದು ಹಿಟ್ಟನ್ನ ನೋಡ್ಕೋತಾ, ಅಂದ್ರೆ ಎಷ್ಟು ಬೇಕೋ ಸ್ವಲ್ಪ ಆಡ್ ಮಾಡ್ತಾ ಹೋಗಿ. ಒಂದೇ ಸಲ ಹಾಕಿ ಬರ್ರಂತ ಸುರಿಬಾರ್ದು. ಹಿಟ್ಟನ್ನ ನೋಡ್ತಾ ನೋಡ್ತಾ, ಅಂದ್ರೆ ಅಳತೆಯಂತೆ ಹಾಕ್ತಾ ಹೋಗಿ. ಎಷ್ಟು ಬೇಕೋ ಅಷ್ಟನ್ನೇ ನೋಡ್ತಾ ಕಲಿಸ್ತಾ ಹೋಗ್ಬೇಕು. ಈಗ ಇದರ ಜೊತೆಯಲ್ಲಿ ನಾನು ಬೆಣ್ಣೆ ಇದ್ರೆ ಬಿಸಿ ಮಾಡಿ ಹಾಕ್ಬೋದು, ಬೆಣ್ಣೆ ಇಲ್ಲ ಹೇಳಿ ಆದ್ರೆ ಬಿಸಿ ಬಿಸಿ ಎಣ್ಣೆಯನ್ನ ಹಾಕ್ಬೇಕು. ನಾನಿಲ್ಲಿ ಒಂದು 5ರಿಂದ 10 ಸ್ಪೂನ್ ಎಣ್ಣೆಯಷ್ಟು ಹಾಕಿದ್ದೀನಿ. 10 ಸ್ಪೂನ್ 5ರಿಂದ 10 ಸ್ಪೂನ್ ಎಣ್ಣೆ ಬಿಸಿ ಬಿಸಿ ಮಾಡಿ ಕಾಯಿಸಿದ ಎಣ್ಣೆಯನ್ನ ಹಾಕ್ತಾ ಇದ್ದೇನೆ. ಸೊ ಈಗ
ಸ್ನೇಹಿತರೆ, ಚಕ್ಕುಲಿಯನ್ನ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ. ಅಂದ್ರೆ ಬಿಸಿ ಬಿಸಿ ನೀರಿಗೆ ಹಿಟ್ಟನ್ನ ಹಾಕಿ ಸುರಿಯೋದು. ಈಗ ರೊಟ್ಟಿ ಹಿಟ್ಟನ್ನ ಮಾಡ್ತಾರಲ್ವಾ, ಜರಿ ಕಾಯಿಸೋದು ಅಂತ ಹೇಳ್ತೀವಿ. ಆ ತರ ಮಾಡಿದ್ರೆ ತುಂಬಾ ಹಿಟ್ಟನ್ನ ನಾದಬೇಕು ಅಂತಿಲ್ಲ. ಆಗ ಸುಮಾರಾಗಿ ನಾದಿದ್ರೆ ಸಾಕು. ಬಟ್ ಈ ತರ ಮಾಡುವಾಗ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಾಗೆ ಅರ್ಧ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಒಂದೇ ಸಲ ಕಲಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಅದನ್ನ ಅರ್ಧ ಮಾಡಿ ಸಪರೇಟ್ ಮಾಡ್ಕೊಂಡು ಮಾಡ್ಬೋದು ಈ ತರ. ನೋಡಿ, ಇದು ಒಂದಿಷ್ಟು ತಗೊಂಡಿದ್ದು ಸರಿಯಾಗಿದೆ. ಈಗ ಚೆನ್ನಾಗಿ ನಾದಿದ್ದೇನೆ. ಈಗ ಉಳಿದುದನ್ನು ಕೂಡ ಚೆನ್ನಾಗಿ ನಾದ್ಕೊಂಡು ಕಲಿಸಿಕೊಂಡು ಬರ್ತೇನೆ. ಓಕೆನಾ? ಸೊ ಫ್ರೆಂಡ್ಸ್, ಚಕ್ಕುಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಂದ್ರೆ ಪಾಲಕ್ ಚಕ್ಕುಲಿ ಮಾಡ್ಬೋದು, ಗಾರ್ಲಿಕ್ ಚಕ್ಲಿ, ಹೀಗೆ ನೀವು ಯಾವ್ದೆಲ್ಲ ಚಕ್ಲಿ ಮಾಡ್ತೀರಿ ಕಮೆಂಟ್ ಮಾಡಿ ಸ್ನೇಹಿತರೆ. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಡಿ, ಕಮೆಂಟ್ ಹಾಕಿ ಒಂದು. ಹಾಗೆ ನಿಮಗೆ ಏನಾದ್ರು ಗೊತ್ತಿದೆ ಅದನ್ನ ನನಗೂ ಕೂಡ ಹೀಗೆ ಅಂತ ಹೇಳಿ ತಿಳಿಸ್ಬೋದಲ್ಲ. ಸೊ ಫ್ರೆಂಡ್ಸ್, ಈಗೇನಾಗಿದೆ, ಎರಡನ್ನು ಬೇರೆ ಬೇರೆ ಮಾಡಿದ್ದು ಒಟ್ಟಿಗೆ ಕಲಿಸ್ಕೊಳ್ವಾ. ಒಟ್ಟಿಗೆ ಕಲಿಸ್ಕೊಂಡ್ರೆ ಅಲ್ಲಿ ಇಲ್ಲಿ ಹಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗತ್ತೆ ಅಂತ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಆದ್ಮೇಲೆ ನಾನು ಇದನ್ನ ಒಂದು 20 ನಿಮಿಷ ಬಿಡ್ತೇನೆ. ನಾನು ಹಾಗೆ ಮುಚ್ಚಿ ಇಡ್ತೇನೆ, ಯಾಕಂದ್ರೆ ಸ್ವಲ್ಪ ಹೊತ್ತು ಹಾಗೆ ಇರ್ಲಿ ಅಂತೇಳಿ. ಓಕೆ, ಇನ್ನೊಂದು 20 ನಿಮಿಷ ಬಿಟ್ಟು ಬಂದೆ ನಾನು. ಯಾಕೆ ಬಂದೆ ಅಂದ್ರೆ ವಿಷ್ಣು ಸಹಸ್ರನಾಮ ಓದಿಕೊಂಡು ಬಂದೆ ನಾನು. ಯುಗಾದಿ ಹಬ್ಬದ ಮುಂಚಿನ ದಿನ ಮಾಡಿದ್ದು ನಾನು ಈ ಚಕ್ಕುಲಿ. ಸೊ ಹಾಗಾಗಿ ಒಂದು ಯುಗಾದಿ ಹಬ್ಬಕ್ಕೆ ಒಂದು ಐಟಮ್ ಆಯ್ತಲ್ಲ, ಹಬ್ಬದ ದಿವಸ ಒಂದು ಹೋಳಿಗೆ ಮಾಡಿದ್ರು, ಮುಂಚಿನ ದಿನ ಒಂದು ಖಾರಕ್ಕೆ ಚಕ್ಕುಲಿ ಆಯ್ತು, ಸಿಹಿಗೆ ಹೋಳಿಗೆ ಆಯ್ತು ಅಂತ. ಸೊ ಚಕ್ಲಿ ಒತ್ತುವ ಮಣೆ ಅಂದ್ರೆ ಏನ್ ಹೇಳ್ತೀವಿ, ಮುಟ್ಟ ಅಂತಲ್ಲ, ಚಕ್ಲಿ ಮುಟ್ಟನ್ನ ಎಣ್ಣೆ ಹೆಚ್ಚಿದ್ ಮಾಡ್ಬೇಕು. ಈಗ ನನಗೆ ಇದು ಒಂದು 20 ನಿಮಿಷ ಆಗಿದೆ. ಸೊ ಇಲ್ಲಿ ಕೂಡ ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ, ಚಕ್ಲಿ ಮಣೆ ಒಳಗೆ ಹಾಕುವ ಮೊದಲು. ಸೊ ಅಲ್ಲಿ ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಸೊ ಇಲ್ಲಿವರೆಗಂತೂ ಚಕ್ಲಿ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಅಂದ್ರೆ ಈಗ ಒತ್ತದಾಗ ಹೇಗೆ ಬರುತ್ತೆ ಅಂತ ನೋಡುವ. ಯಾಕಂದ್ರೆ ನಾವು ಫಸ್ಟ್ ಯಾವುದು ಗೊತ್ತಿರೋದಿಲ್ಲ ಹೀಗೆ ಆಗತ್ತೆ ಅಂತೇಳಿ. ಒತ್ತುವಾಗ ಕೂಡ ಸರಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲೂ ಕೂಡ ಕಟ್ ಆಗಿಲ್ಲ. ಕಟ್ ಆಯ್ತು ಅಂತ ಹೇಳಾದ್ರೆ ಸರಿ ಬಂದಿಲ್ಲ ಅಂತ ಅರ್ಥ. ಒಂದೊಂದ್ಸಲ ನೋಡಿ ಅರ್ಧಕ್ಕೆ ಕಟ್ಟ ಆಗ್ತಾ ಬರುತ್ತೆ. ಆಗ ಬಂದ್ರೆ ಅದು ಇನ್ನು ಸ್ವಲ್ಪ ಹಿಟ್ಟು ಸೇರಿಸಬಹುದು ಅಂತ ಸಮಯದಲ್ಲಿ ಅಯ್ಯೋ ಏನಾಯ್ತಪ್ಪ ಅಂತ ಚಿಂತೆ ಮಾಡಬೇಡಿ. ಆಗ ಸ್ವಲ್ಪ ಬಿಳಿ ಅಕ್ಕಿ ಹಿಟ್ಟನ್ನ ಸೇರಿಸಿ, ಸ್ವಲ್ಪ ಎಣ್ಣೆ ಸೇರಿಸಿ ಇನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಿದ್ದು ಕಡಿಮೆ ಆದ್ರೂ ಕೂಡ ಕಟ್ ಆಗತ್ತೆ ಸ್ನೇಹಿತರೆ. ಸ್ವಲ್ಪ ನಾದಿ ಈ ತರ ಇದು ಮಾಡಿದ್ರು ಕೂಡ ಕಟ್ ಆಗೋ ಚಾನ್ಸ್ ಇರುತ್ತೆ. ನಾದಿದ್ದು ಸಾಕಾಗೋಲ್ಲ. ಸೊ ನನಗೆ ಇದ್ಯಾವುದು ಪ್ರಾಬ್ಲಮ್ ಆಗ್ಲಿಲ್ಲ, ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಈಗ ಬಿಸಿ ಬಿಸಿ ಎಣ್ಣೆ ಅಂತೂ ಕಾದಿದೆ. ಯಾವ ಎಣ್ಣೆ ಅಂದ್ರೆ ನಾನು ಯಾವಾಗ್ಲೂ ಬಳಸೋದು ತೆಂಗಿನ ಎಣ್ಣೆ ಸ್ನೇಹಿತರೆ. ಸನ್ಫ್ಲವರ್, ರಿಫೈನ್ಡ್ ಆಯಿಲ್ ಯಾವುದು ಬಳಸೋಲ್ಲ. ಸೊ ಎಣ್ಣೆ ಬಿಸಿ ಆಗಿದೆ. ಈಗ ಹಾಕಿದ್ದೀನಿ. ಎಣ್ಣೆಗೆ ತಕ್ಕ ಹಾಗೆ ಹಾಕ್ತಾ ಬನ್ನಿ. ಎಷ್ಟು ಬೇಯಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ. ಸೊ ಇಲ್ಲಿವರೆಗಂತೂ ಕರೆಕ್ಟ್ ಆಗಿದೆ. ಇನ್ನು ತೆಗೆದು ನೋಡುವ. ಆಲ್ಮೋಸ್ಟ್ ಆಲ್ 100% ಕರೆಕ್ಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಬೇಯಿಸೋ ಆಗಲೇ ಅದು ಕೋಕೋನಟ್ ಆಯಿಲ್ ಇದೆಯಲ್ಲ, ಅದು ಫ್ಲೇವರ್, ಅದು ಸ್ಮೆಲ್ ತುಂಬಾನೇ ಒಂದು ಒಳ್ಳೆ ರೀತಿ ಸ್ಮೆಲ್ ಬರುತ್ತೆ. ನೀವು ಕೋಕೋನಟ್ ಆಯಿಲ್ ಹಾಕ್ಬೋದು, ಯಾವ್ದು ಹಾಕ್ಬೋದು. ಬಟ್ ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ನೇ. ಸೊ ಅದೊಂದ್ ರೀತಿ ಒಳ್ಳೆ ಪರಿಮಳ ಬರುತ್ತೆ, ಮತ್ತೆ ಜಾಸ್ತಿ ದಿನ ಇರುತ್ತೆ ಕೂಡ. ಇನ್ನು ಜಾಸ್ತಿ ದಿನ ನಾನೇನು ಇಟ್ಕೊಳ್ಳಲ್ಲ, ಬಟ್ ಇದರಲ್ಲಿ ಮಾಡಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ತಿನ್ನುವಾಗ. ನನಗೆ ಹಾಗೆ, ನಾನು ಬಳಸೋದು ಇದ್ರಲ್ಲೇನೆ. ಓಕೆನಾ? ಸೊ ಈಗ ತೆಗೆಯುವಾಗ ಕೂಡ ಅಷ್ಟೇ, ಸಣ್ಣ ಸಣ್ಣ ಬಬಲ್ಸ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಆಗಿದೆ ಅಂತ ಅರ್ಥ. ನೋಡಿದ್ರಲ್ಲ, ಅಂದ್ರೆ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ ನೋಡಿ. ಸೊ ಸ್ನೇಹಿತರೆ, ಈಗ ಚಕ್ಕುಲಿ ಕರೆಕ್ಟ್ ಆಗಿದೆ ನೋಡಿ, ಎಷ್ಟು ಸರಿಯಾಗಿದೆ ಅಂತ ಹೇಳಿದ್ರೆ ನಿಜವಾಗೂ ಆರಾಮಾಗಿ ಇಷ್ಟು ನಾನು ಹೇಳಿದ್ದು ಅಳತೆಯಲ್ಲಿ ಮಾಡಿದ್ರು ಉಂಟಲ್ಲ, ಸರಿಯಾಗಿ ಬರುತ್ತೆ. ನಾದಿದ್ದು ಸರಿಯಾಗಿದೆ, ಚಕ್ಲಿ ಬಿಡುವಾಗ ಕೂಡ ಸರಿಯಾಗಿದೆ, ಮತ್ತೆ ಒತ್ತುವಾಗ ತೆಗೆಯುವಾಗ ಕೆಲವರಿಗೆ ಕಟ್ಟಾಗ್ತಾ ಬರುತ್ತೆ. ಸೊ ಯಾವುದು ಕೂಡ ಪ್ರಾಬ್ಲಮ್ ಆಗಿಲ್ಲ ಸ್ನೇಹಿತರೆ, ಎಲ್ಲವೂ ಸರಿಯಾಗಿದೆ. ಹೇಳಿದ ಮೆಜರ್ಮೆಂಟ್ ಅಳತೆ ಏನಿದೆ ಸರಿಯಾಗಿ ಹಾಕೊಳ್ಳಿ. ಸೊ ಮಾಡಿದ್ದಕ್ಕೆ ಭಗವಂತನಿಗೆ ಒಂದು ಶರಣು ಹೇಳಿ ನಾವು ತಿನ್ನೋಣ ಹೇಗಾಗಿದೆ ಅಂತ. ನಾನು ಟೇಸ್ಟ್ ನೋಡಿ ಅಂಡ್ ಅದರ ಕ್ರಿಸ್ಪಿ ನೋಡಿ ನಿಮಗೆ ಹೇಳ್ತೇನೆ ಸ್ನೇಹಿತರೆ. ಫ್ರೆಂಡ್ಸ್, ನೀವು ಹೇಗೆಲ್ಲ ಚಕ್ಲಿ ಮಾಡಿದ್ರಿ, ಹಬ್ಬದಲ್ಲಿ ಏನು ಮಾಡಿದ್ರಿ ಅಂತ ಕಮೆಂಟ್ ಹಾಕಿ, ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಫ್ರೆಂಡ್ಸ್, ಈಗ 100%
ಪರ್ಫೆಕ್ಟ್ ಎಂಡ್ ರಿಸಲ್ಟ್ ಬಂದಿದೆ ನಮಗೆ. ಈಗ ನೋಡಿ ಆ ಚಕ್ಲಿಯಲ್ಲಿ ಅಲ್ಲಲ್ಲಲ್ಲಿ ಬಿಳಿ ಬಿಳಿ ಎಳ್ಳು ಕಾಣುದಂತಲ್ಲ, ಅದು ಒಂದು ಟೇಸ್ಟು ಕೊಡುತ್ತೆ, ಲುಕ್ ಕೊಡುತ್ತೆ. ಇನ್ನು ಯಾರಾದ್ರೂ ಗೆಸ್ಟ್ ಬಂದಾಗ ತಗೊಂಡೋಗಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಇದು ಒಂದು 15 ದಿನ 20 ದಿನ ಕೂಡ ಈ ಚಕ್ಲಿ ಇರ್ಬೋದು. ಯಾಕಂದ್ರೆ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿರೋಂಥದ್ದು. ನೋಡಿ ನಾನು ಇದು ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಅದರ ಕ್ರಿಸ್ಪಿ ಆ್ಯಂಡ್ ಅದರ ಟೇಸ್ಟ್. ನಾನು ನೋಡಿದೆ ಕ್ರಿಸ್ಪಿ, ನೀವು ನೋಡಿದ್ರಲ್ಲ ಚೆನ್ನಾಗಿದೆ ಅಂತ ನಿಮಗೂ ಅನಿಸಿರಬಹುದು ಸ್ನೇಹಿತರೆ. ಒಳ್ಳೆ ಕಲರ್ ಕೂಡ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯಿತು? ನಮ್ಮ ಮುನ್ನಿಗೆ ಕೂಡ ಬಹಳ ಇಷ್ಟ ಆಯಿತು. ಚಕ್ಲಿ ಹೇಗೆ ತಿಂತಾ ಇದೆ ನೋಡಿ, ಅದರ ಸೌಂಡ್ ಕೇಳಿ. ಖಂಡಿತ ನಿಮ್ಮ ಬಾಯಲ್ಲಿ ಕೂಡ ನೀರು ಬಂದಿರಬಹುದು, ಇಲ್ಲ ಅಂತ ಹೇಳಬೇಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಕ್ರಿಸ್ಪಿ ಆದ ಚಕ್ಕುಲಿಯನ್ನು ಜಾಸ್ತಿ ಏನು ಐಟಮ್ ಹಾಕದೆ ಮನೆಯಲ್ಲಿರುವಂಥ ಐಟಮನ್ನೇ ಬಳಸಿ ನೀವು ಒಂದು ತಿಂಗಳು ಕೂಡ ಇದನ್ನು ಇಡ್ಬೋದು. 15-20 ದಿನ ಅಂತ ಪರ್ಫೆಕ್ಟಾಗಿ ಇಡ್ಬೋದು. ಸೊ ಇಂಥ ಚಕ್ಕುಲಿ ಆ್ಯಂಡ್ ಇಲ್ಲಿ ಕೂಡ ಎಣ್ಣೆ ಕೂಡ ಒಂದು ಸ್ವಲ್ಪ ಕೂಡ ಎಣ್ಣೆ ಹೀರಿಕೊಳ್ಳೋದಿಲ್ಲ ಪೇಪರಿಗೆ. ನೀವು ಇದರಲ್ಲಿ ಟಿಶ್ಯೂ ಪೇಪರಲ್ಲಿ ನೋಡ್ತಾ ಇದ್ದೀರಾ. ಇಂಥ ಚಕ್ಕುಲಿಯನ್ನು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಮತ್ತು ಯಾಕೆ ಇನ್ನೂ ಒಂದು ಲೈಕ್ ಕೊಟ್ಟಿಲ್ಲ? ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಮತ್ತು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಈ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ, ಹಬ್ಬಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವಾಗ ಬೇಕಾದರೂ ಮಾಡ್ಬೋದು. ಈಗ ಮಕ್ಕಳಿಗೆ ಚಕ್ಕುಲಿ ಬೇಕು ಅಂತ ಹೇಳ್ತಾರೆ, ಕುರುಮ್ ಬೇಕು ಅಂತ ಹೇಳ್ತಾರೆ, ಅವರು ಸ್ವೀಟ್ ತಿನ್ನಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.